ಜೀವಿಸೋದು. The Bible says ಬೈಬಲ್ ಹೇಳ್ತದೆ we are not called to live according to the world. ನಾವು ಲೋಕದ ಅನುಸಾರವಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಂತವರಲ್ಲ. Our money management is different. ನಮ್ಮ ಒಂದು ಹಣದೊಟ್ಟಿಗೆ ವ್ಯವಹರಿಸುವಂತ ರೀತಿ ಅದು ವ್ಯತ್ಯಾಸವಾಗಿದೆ. What is the speciality? ಅವರಿಗೂ ಕೂಡ ಮಳೆ ಸಿಗ್ತಾ ಇದೆ, ನನಗೂ ಕೂಡ ಮಳೆ ಸಿಗ್ತಾ ಇದೆ. ನಮ್ಮಿಬ್ಬರ ಮಧ್ಯದಲ್ಲಿರುವಂತ ವ್ಯತ್ಯಾಸ ಏನು, ವಿಶೇಷತೆ? But remember, we are talking about the earth. We are not yet talking about the heaven. ಆದ್ರೆ ಜ್ಞಾಪಕ ಇಲ್ರಿ, ಇನ್ನು ನಾವು ಈ ಭೂಮಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ, ಪರಲೋಕದ ಬಗ್ಗೆ ಅಲ್ಲ. They will drink in the same water, and if they don't know Jesus, they may go to hell. They will go to hell. But you will drink the same water because you know Jesus. You'll still go to heaven. ಅವರು ನೀವು ಇಬ್ಬರು ಕೂಡಿ ಒಂದೇ ಬಾವಿಯಿಂದ ನೀರನ್ನ ಕುಡಿತಾ ಇರಬಹುದು, ಆದ್ರೆ ಅವರು ಯೇಸುವನ್ನ ಕಂಡುಕೊಂಡಿಲ್ಲ ಅಂದ್ರೆ ಬಹುಶಃ ಅವರು ನರಕಕ್ಕೆ ಹೋಗಬಹುದು. Because the Bible says ನಿಮಿತ್ತವಾಗಿ ಸ್ವರ್ಗಕ್ಕೆ ಹೋಗ್ತೀರಾ. Because the Bible says He is the way, He is the truth, and He is the life. ಯಾಕಂದ್ರೆ ಸತ್ಯವೇದವು ಹೇಳ್ತದೆ ಆತನೇ ಮಾರ್ಗವು ಸತ್ಯವೂ ಮತ್ತು ಜೀವವೂ ಆಗಿದ್ದಾನೆ. ಆತನೇ ಮಾರ್ಗ, ಸತ್ಯ, ಜೀವವು. Hallelujah. Hallelujah. You can give what you have. ನಿಮ್ಮಲ್ಲಿ ಏನಿದೆಯೋ ಅದರಿಂದ ನೀವು ಕೊಡಬಹುದು. See, why you understand this? Why God is saying and claiming I am the owner of this, indirectly or directly He is telling you I am able to give you because I have. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾಕೆ ಕರ್ತನು ಎಲ್ಲ ಬಂಗಾರವು ಬೆಳ್ಳಿಯು ನನ್ನದು ಎಂಬುದಾಗಿ ಹೇಳ್ತಾನೆ. ಒಂದು ಮನುಷ್ಯನ ತರ, ಒಂದು ಕೇವಲ ಮನುಷ್ಯನ ಸ್ವಭಾವದಲ್ಲಿ ದೇವರು ಇದೆಲ್ಲವೂ ನನ್ನದು ಅಂತ ಯಾಕೆ ಹೇಳ್ತಾ ಇದ್ದಾನೆ? ಕೊಚ್ಚಿಕೊಳ್ಳೋದಕ್ಕಲ್ಲ, ಗರ್ವದಿಂದ ಅಲ್ಲ, ನಮ್ಮ ಬುದ್ಧಿಗೆ ತಿಳಿಯುವಂತೆ ಅದು ನನ್ನದಿರುವಾಗ ನಾನು ಅದನ್ನು ನಿನಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದೇನೆ ಎಂಬುದನ್ನು ಪ್ರಚುರಪಡಿಸುವುದಕ್ಕಾಗಿ ಹೇಳ್ತಾ ಇದ್ದಾನೆ. Because you can give only what you have. ಯಾಕಂದ್ರೆ ನೀವು ನಿಮ್ಮಲ್ಲಿ ಇರುವಂತದ್ದನ್ನೇ ಕೊಡ್ಲಿಕ್ಕೆ ಸಾಧ್ಯ. ದುಡ್ಡಿಲ್ಲದೆ ಮದುವೆ ಆಗಲ್ಲ. पैसा नहीं है तो शादी भी नहीं कर सकते. ದುಡ್ಡಿಲ್ಲದೆ ಮನೆ ಆಗಲ್ಲ. पैसा नहीं तो घर नहीं बांध सकते. ದುಡ್ಡಿಲ್ಲದೆ ಬಟ್ಟೆ ಇಲ್ಲ. पैसा नहीं है तो हमारे पास कपड़ा भी नहीं है. ಅಲ್ವಾ? सही है. Now if I go to Ravi Anna, ಒಂದ್ ವೇಳೆ ನಾನು ರವಿ ಅಣ್ಣ ಅವರ ಬಳಿಗೆ ಹೋದ್ರೆ, he loves me a lot. ಅವರು ನನ್ನನ್ನು ತುಂಬಾ ಇಷ್ಟಪಡ್ತಾರೆ. ಏನೋ ಆಗ್ಬಾರ್ದೆ ದೇವರಿಂದ ಏನೋ ಒಂದು ಪರೀಕ್ಷೆ, ಅವ್ರಿಗೂ ಒಂದು ಪರೀಕ್ಷೆ, ನನಗೂ ಒಂದು ಪರೀಕ್ಷೆ. परमेश्वर से उनको भी एक परीक्षा होता है, मुझे भी एक परीक्षा होता है. I think that I fell sick. ಈ ರೀತಿಯಾಗಿ ಯೋಚಿಸಿ ನಾನು ಕಾಯಿಲೆಗೊಳಗಾದೆ. Are you with me? ನಮ್ಮೊಟ್ಟಿಗೆ ಇದ್ದೀರಿ? ಎಂದಿಗೂ ಆಗಲ್ಲ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. इस तरह नहीं होगा, लेकिन उदाहरण के तौर पर मैं कह रहा हूँ. ಯಾಕಂದ್ರೆ ನಾನು ದೇವರ ಆರೋಗ್ಯವನ್ನು ಕೊಡುವಂತ ಐಶ್ವರ್ಯವಂತನಾಗಿದ್ದಾನೆ. क्योंकि मेरा परमेश्वर जो है वो चंगाई देने वाला परमेश्वर है. ಅಲ್ವಾ? Okay, सही है. So what I do is, ನಾನೇನ್ ಮಾಡ್ತೇನಂದ್ರೆ, he comes to see me. ಅವರು ನನ್ನನ್ನ ನೋಡಕ್ ಬರ್ತಾರೆ. What it says, ಅವ್ರು ಏನ್ ಹೇಳ್ತಾರಂದ್ರೆ, ಏನ್ ಟೆಸ್ಟ್ ಆಗುತ್ತೆ ಎಲ್ಲ ಮಾಡಿಸೋಣ. जो टೆಸ್ಟ್ होगा सब हम लोग करेंगे. ಏನು ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡ್ರಿ. आप टेंशन न ले. ಅವ್ರ ಮನೆಗೆ ಹೋಗ್ತಾರೆ, वो घर जाते हैं, ಹೆಂಡತಿಗೆ ಹೇಳ್ತಾರೆ, अपने बीवी से कहते हैं, देखो ಪಾಸ್ಟರ್ ಇಂದ ನಮಗೆ ಆಶೀರ್ವಾದ ಆಗಿದೆ, पास्टर जी से ನಮ್ಮ ಮನೆ ಮಾರಿದ್ರು ಚಿಂತೆ ಇಲ್ಲ, हमारा घर बेचा तो भी चलेगा, ನಮ್ಮ ಬಂಗಾರ ಮಾರಿದ್ರು ಚಿಂತೆ ಇಲ್ಲ, हमारा सोना बेचा तो भी चलेगा, ಅವರನ್ನ ನಾವು ಪಡ್ಕೊಳ್ಬೇಕು, उनको हम हासिल कर लेते हैं. ಕೇಳಿಸ್ಕೊತಾ ಇದ್ದೀರಾ? The sickness is very chronic. ಆ ಒಂದು ರೋಗ ತುಂಬಾ ಕ್ರಾನಿಕ್ ಆಗಿದೆ. To meet the need, ಆ ಒಂದು ಅವಶ್ಯಕತೆಯನ್ನು ಪೂರೈಸಬೇಕಾದ್ರೆ he will sell his house. ಅವರು ತಮ್ಮ ಮನೆಯನ್ನು ಮಾರಿಬಿಡ್ತಾರೆ. All the gold is gone. ಎಲ್ಲ ಬಂಗಾರ ಹೊರಟೋಯ್ತು. And finally, ಮತ್ತು ಕೊನೆಗೆ you know what he will say? ಅವರು ಏನು ಹೇಳ್ತಾರೆ ಗೊತ್ತ್ರಿ? ಪಾಸ್ಟ್ರೇ, we loved you so much. ನಾವು ನಿಮ್ಮನ್ನ ತುಂಬಾ ಪ್ರೀತಿಸ್ತೇವೆ. We sold our everything. ನಾವು ನಮ್ಮದ ಎಲ್ಲನ್ನ ಮಾರಿದ್ವು. ಈಗ ದೇವರೇ ನಿಮ್ಮನ್ನು ಬದುಕಿಸ್ಕೊಳ್ಬೇಕು. अब परमेश्वर ही आपको बचा सकते हैं. Why? ಯಾಕೆ? Here, ಯಾಕಂದ್ರೆ ಇಲ್ಲಿ my strength is over. ನನ್ನ ಬಲ ಮುಗಿದು ಹೋಯಿತು. Here, ಇಲ್ಲಿ my riches are over. ನನ್ನ ಎಲ್ಲ ಆಸ್ತಿಗಳು ಮುಗಿದು ಹೋಯಿತು. Here, ಇಲ್ಲಿ my capacity is over. ನನ್ನ ಒಂದು ಕ್ಷಮತೆ ಅದು ಮುಗಿದು ಹೋಯಿತು. But now I am talking about a rich man. ಆದರೆ ನಾನು ಮಾತಾಡ್ತಾ ಇರುವಂತ ಆ ಐಶ್ವರ್ಯವುಳ್ಳ ವ್ಯಕ್ತಿ, he was leading his lakhs of people in the jungle. ಆತನು ತನ್ನ ಲಕ್ಷಾನುಗಟ್ಟಲೆ ಜನರನ್ನ ಅರಣ್ಯದಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾನೆ. He you know, gold could not help there. ಅಲ್ಲಿ ಬಂಗಾರವು ಸಹಾಯವಾಗಲಿಲ್ಲ. Because in the jungle there was no market. ಯಾಕೆಂದ್ರೆ ಅರಣ್ಯದಲ್ಲಿ ಒಂದು ಯಾವುದೇ ಮಾರ್ಕೆಟ್ ಇಲ್ಲ ರೀ.
silver could not help there. ಅವರಲ್ಲಿದ್ದಂತ ಬೆಳ್ಳಿ ಅವರಿಗೆ ಸಹಾಯವಾಗಲಿಲ್ಲ. Because in the jungle there was no river. ಯಾಕೆಂದ್ರೆ ಅರಣ್ಯದಲ್ಲಿ ಯಾವುದೇ ಒಂದು ನದಿ ಇರಲಿಲ್ಲ. Or even the well to buy the water. ಅಥವಾ ಒಂದು ಬಾವಿಯಲ್ಲಿ ನೀರನ್ನ ಖರೀದಿಸುವುದಕ್ಕಾಗಿ. You know how rich he is? ಆತನು ಇಷ್ಟೊಂದು ಐಶ್ವರ್ಯವುಳ್ಳವನಾಗಿದ್ದಾನೆ. You know what he did? ಆತನು ಏನ್ ಮಾಡಿದ್ದ ಗೊತ್ತಾ? Are you with me? ನಮ್ಮೊಟ್ಟಿಗೆ ಇದ್ದೀರಾ? He is so rich. ಆತನು ಇಷ್ಟೊಂದು ಐಶ್ವರ್ಯವುಳ್ಳವನಾಗಿದ್ದಾನೆ. As the child was growing, ಆ ಚಿಕ್ಕ ಮಗು ಬೆಳಿತಾ ಹೋದ ಹಾಗೆ, as the child was growing, ಆ ಮಗು ಬೆಳಿತಾ ಹೋದ the ಹಾಗೆ, mother is seeing, ಆ ತಾಯಿ ನೋಡ್ತಾ ಇದ್ದಾಳೆ. ಅಲ್ಲ ಇವನೇ ಐಗುಪ್ತ ಬಿಟ್ಟಾಗ 7 ವರ್ಷದವನು, 7 ವರ್ಷದವನು, ಈಗ 15 ವರ್ಷದವನು ಆದ. ಈಗ 15 ವರ್ಷದವನ. ಶರ್ಟ್ ಇದ್ದಂಗೆ ಐತೆ, ಶರ್ಟ್ ಇದ್ದಂಗೆ ಐತೆ. ಅರ್ಥ ಆಗ್ತಾ ಇದೆ? ಸಮझ पा रहे? ಅದ್ರ ಹೊಳಪು ಇದ್ದಂಗೆ ಐತೆ. ಚಮಕ್ जो है वो ಸೈಜ್ ನೋಡಿದ್ರೆ ಅವನದಾಗ್ಬಿಟ್ಟಿದೆ. और वो साइज जो है वो भी उसका ಹೆಂಗೆ ಇದು? वो किस तरह हो रहा है? ಯಾಕಂದ್ರೆ इसलिए ಆ ಫೈಬರ್ ಅನ್ನ ಸೃಷ್ಟಿಸಿದಂತ ಐಶ್ವರ್ಯವಂತನೇ ಆತನು. वो फाइबर को सृष्टि किया हुआ वो परमेश्वर वही है. We are crossing. Thank you. I am not talking about earthly riches. ಒಂದು ಭೂಲೋಕದ ಐಶ್ವರ್ಯಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. I am talking about tapping and entering into his divine riches that the earthly riches cannot match. ಆ ದೈವಿಕವಾದಂತ ಐಶ್ವರ್ಯದಲ್ಲಿ ಹೇಗೆ ಪ್ರವೇಶಿಸಬೇಕು, ಅದಕ್ಕೆ ಈ ಭೂಲೋಕದ ಐಶ್ವರ್ಯ ಯಾವುದೇ ಸರಿ ಸಮಾನವಿಲ್ಲ. ಅದರ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅರ್ಥ ಆಗ್ತಾ ಇಲ್ಲ? ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆ? ಆಮೆನ್. ಆಮೆನ್. That is a type of life God has called us. ಅಂತ ಒಂದು ರೀತಿಯ ಒಂದು ಜೀವನಕ್ಕೋಸ್ಕರ ನಮ್ಮ ಕರ್ತನು ನಮ್ಮನ್ನು ಕರೆದಿದ್ದಾನೆ. Book of Deuteronomy chapter 8 verse 18. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನ. And you shall remember the Lord thy God, for it is he who gives you power to get wealth, that he may establish his covenant. That means, is it the covenant of wealth? ಆದದರಿಂದ ನಿಮ್ಮ ದೇವರಾದ ಯೆಹೋವನೇ, ನಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಅಲ್ಲೋ ಕೇಳ್ತಾ ಇದ್ರೆ ಕನ್ನಡದವ್ರಿಗೆ ಬಹಳ ಇಂಪಾಗಿ ಬರೆಯಲ್ಪಟ್ಟಿದೆ. ಇಷ್ಟ ಭಾಗ್ಯ ಅಂದ್ರೆ ಗೊತ್ತಾ? ಹುಗ್ಗಿ ತಿನ್ಬೇಕಂತ ಆಸೆ ಆದ್ರೆ ಅವತ್ತೇ ಮಧ್ಯಾಹ್ನ ಮಾಡ್ಕೊಂಡು ತಿನ್ನುವಷ್ಟರ ಮಟ್ಟಿಗೆ ದುಡ್ಡಿನ ಸಹಾಯ ಇರೋದು. ತಿಳಿದಿಲ್ಲ? ಹುಗ್ಗಿ ಅಂದ್ರೆ ಗೊತ್ತಿಲ್ಲ? ಓಕೆ, ಬದಲಾಯಿಸ್ಕೊಳ್ಳೋಣ. ಇಷ್ಟ ಭಾಗ್ಯ ಅಂದ್ರೆ ಇವತ್ತು ಪಾಯಸ ತಿನ್ಬೇಕಂತ ಮನಸ್ಸಾದ್ರೆ ಸಾಲ ತಕ್ಕೊಂಡು ತಿನ್ನುವಂತ ಪರಿಸ್ಥಿತಿ ಅಲ್ಲ. ಅವತ್ತು ರಾತ್ರಿನೇ ಪಾಯಸ ಮಾಡ್ಕೊಂಡು ತಿನ್ನುವಷ್ಟು ಆಶೀರ್ವಾದದಲ್ಲಿ ಜೀವಿಸುವುದು ಇಷ್ಟ ಭಾಗ್ಯ. ಯೆಹೋವ ನೋಡಿ ಏನ್ ಹೇಳ್ತಾ ಇದೆ? ನಿಮ್ಮ ಇಷ್ಟ ಭಾಗ್ಯವನ್ನ ಐ ಆಮ್ ಬ್ಲೆಸ್ಡ್, ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟನೆಂದು ಏನ್ ಕೊಡ್ತಾ ಇದ್ದಾನೆ? ಸಾಮರ್ಥ್ಯವನ್ನ ಕೊಡ್ತಾ ಇದ್ದಾನೆ. ಇಷ್ಟ ಭಾಗ್ಯವನ್ನ ಸಂಪಾದಿಸುವುದಕ್ಕಾಗಿ. ನಿಮ್ಮ ಇಷ್ಟ ಭಾಗ್ಯ ಅಂತ ಹೇಳುವಾಗ ನಾನು ನಿಮ್ಮ ದುರಾಸೆ ಬಗ್ಗೆ ಮಾತಾಡ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಇಷ್ಟ ಭಾಗ್ಯ ಅಂತ ಹೇಳುವಾಗ, ಇಷ್ಟ ಭಾಗ್ಯ ಅಂತ ಬರೆಯುವಾಗ ಅದು ನಮ್ಮ ಸ್ವಂತ ದುರಾಸೆ, ನಮ್ಮ ಆಲೋಚನೆ, ನಮ್ಮ ದಾಹದ ಬಗ್ಗೆ ಮಾತಾಡ್ತಾ ಇಲ್ಲ. ಅದನ್ನ ತಿಳ್ಕೊಳ್ಬೇಕು, ಅದಲ್ಲ. ಅರ್ಥ ಆಗ್ತಾ ಇದೆಯಾ? ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತದೆ, ಯಾಕೋಬ್ का पुस्तक में इस तरह कहता है, you ask and you don't receive. ನೀವು ಕೇಳ್ತೀರಾ ಆದ್ರೆ ಹೊಂದಿಕೊಳ್ಳುವುದಿಲ್ಲ. Because ಯಾಕಂದ್ರೆ you are asking to spend it on your lust. ನಿಮ್ಮ ಸ್ವ ಇಚ್ಛೆಗೋಸ್ಕರ ನೀವು ಅದನ್ನ ವೆಚ್ಚ ಮಾಡೋದಕ್ಕೋಸ್ಕರ ಕೇಳ್ತಾ ಇದ್ದೀರಾ. ಪಾಸ್ಟರ್ ಇದೇನು ಎಲ್ಲ ಹೇಳಿ ಈಗ ಝೀರೋ ಮಾಡ್ತಾ ಇದ್ದೀರಾ? ಪಾಸ್ಟರ್ ಜಿ क्या बात कर रहे हैं आप? सब कुछ बता दीजिए. Good house is not a lust. ಒಂದು ಒಳ್ಳೆ ಮನೆ ಅದರ ಆಸೆ ಅತಿ ಆಸೆ ಅಲ್ಲ. I will come to it very soon. ಆ ವಿಷಯಕ್ಕೆ ನಾನು ಬರ್ತೇನೆ. But now look at what the Bible is saying. ಆದರೆ ಇಲ್ಲಿ ಬೈಬಲ್ ಏನು ಹೇಳ್ತಾ ಇದೆ ನೋಡ್ರಿ. You shall remember the Lord your God, for it is he who gives you power to get wealth, that he may establish his covenant which he swore to your father as it is to this day. ಆದದರಿಂದ ನಿಮ್ಮ ದೇವರಾದ ಯೆಹೋವನೇ, ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. That means, ಅದರ ಅರ್ಥ, ಈಗ ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. अब एक छोटा उदाहरण कहना चाहता हूँ. ಕಾರ್ ಕೊಂಡ್ಕೊಳ್ಳಿಕ್ಕೆ ಹೋಗ್ತೀವಿ. अब कार खरीदने के लिए जाते हैं. ಕಾರು ರೆನಾಲ್ಟ್
अभी वो कार जो खरीदी कर रहे हैं वो रेनॉल्ट कंपनी का है ಆದ್ರೆ ಟೈರ್ ಅಪೋಲೋ ಕಂಪನಿ. लेकिन उसका टायर जो है वो अपोलो कंपनी का है ಅಲ್ವಾ? सही है. ಈಗ ಕಾರ್ ತಗೊಳ್ಳಿಕ್ಕೆ ಹೋಗ್ತೀವಿ. अभी आप कार खरीदने के लिए गए हैं. ನಮ್ಮ ಕಂಪನಿದು ಟೈರ್ ಇಲ್ಲ ಅಂತ ಹೇಳ್ಬಿಟ್ಟು ಟೈರ್ ಇಲ್ಲದ ಕಾರ್ ಕೊಡ್ತಾರ? हमारे कंपनी का टायर नहीं है सो बोल के वो बिना टायर का कार देंगे क्या? ನಮ್ಮ ಕಂಪನಿದು ಬರೀ ಕಾರ್ ಮಾಡ್ತೀವಿ ಸರ್, टायर ಇಲ್ಲ, ನೀವು ಹೊರಗಡೆ टायर ಹಾಕೊಳ್ಳ್ರಿ ಅಂತ टायर ಇಲ್ಲದ ಕಾರ್ ಕೊಡ್ತಾರ? हमारे कंपनी में हम खाली कार बनाते हैं इस तरह के कि वो कार उतना ही देते हैं, उसको व्हील नहीं देते क्या? कार ಅನ್ನು ಕೊಂಡ್ಕೊಳ್ಳುವಾಗ लेकिन हम क्या करते हैं जब कार खरीदी कर रहे हैं वो टायर जो है ಇಟ್ಸ್ ಅ ಪಾರ್ಟ್ ಆಫ್ ಮೈ ಪರ್ಚೇಸ್. ಅದು ನಾನು ಖರೀದಿಸ್ತಾ ಇರುವಂತದ್ರ ಒಂದು ಭಾಗ. When you made a covenant of heaven with God, wealth on earth is the part of that covenant. ನೀವು ಪರಲೋಕದ ತಂದೆಯೊಟ್ಟಿಗೆ ಪರಲೋಕಕ್ಕೆ ಸೇರಿಕೊಳ್ಳುವ ರಕ್ಷಣೆಯ ಒಡಂಬಡಿಕೆಯನ್ನ ಮಾಡಿಕೊಂಡಾಗ ಭೂಮಿಯ ಮೇಲೆ ಆಶೀರ್ವಾದ ಆ ಒಡಂಬಡಿಕೆಯ ಭಾಗ. It's a part of that covenant. ಆ ಒಂದು ಒಡಂಬಡಿಕೆಯ ಭಾಗವು ಇದಾಗಿದೆ. ಏಳಿಗೆ ಅಭಿವೃದ್ಧಿ ಆ ಒಡಂಬಡಿಕೆಯ ಭಾಗ. ಆ ಒಂದು ಒಡಂಬಡಿಕೆಯ ಭಾಗವಾಗಿದೆ. Are you with me? ನಮ್ಮೊಟ್ಟಿಗೆ ಇದ್ದೀರಿ? The prosperity, ಆ ಒಂದು ಸಮೃದ್ಧಿ, blessing, ಆ ಒಂದು ಆಶೀರ್ವಾದಗಳು, increase, ಏಳಿಗೆಯು is a part of that covenant of salvation. ರಕ್ಷಣೆ ಆ ಒಂದು ಒಡಂಬಡಿಕೆಯ ಒಂದು ಪಾಲು ಭಾಗವಾಗಿವೆ. ನನಗೆ ಯಾರಾದ್ರೂ ಹೇಳಿದ್ರೆ ಎಷ್ಟೋ ಆನಂದ ಪಡೋನು ನಾನು. कोई मुझसे ये बात Are you with me? खुश हो जाता है. That is why ಅದಕ್ಕೋಸ್ಕರ I have spiritually full right to move in the prosperity and the blessing on the earth. ಅದಕ್ಕೋಸ್ಕರ ಭೂಮಿಯ ಮೇಲೆ ನನಗೆ ಸಂಪೂರ್ಣ ಅಧಿಕಾರ ಇದೆ ಆ ಒಂದು ಆಶೀರ್ವಾದದಲ್ಲಿ ಸಮೃದ್ಧಿಯಲ್ಲಿ ಜೀವಿಸುವುದಕ್ಕಾಗಿ. That's why ಅದಕ್ಕೋಸ್ಕರ the Lord is blessing the work of your hand. ಅದಕ್ಕೋಸ್ಕರ ತಾನೇ ಕರ್ತನು ನಿಮ್ಮ ಕೈ ಕೆಲಸವನ್ನ ಆತನು ಆಶೀರ್ವದಿಸ್ತಾ ಇದ್ದಾನೆ. I believe you receive this. This is a powerful point. ಇದು ಒಂದು ಬಲವುಳ್ಳಂತ ವಿಷಯವಾಗಿದೆ. The Lord is saying, ಕರ್ತನು ಹೇಳ್ತಾ ಇದ್ದಾನೆ, I will give you power to get wealth that you may be established in my covenant. ನನ್ನ ಒಡಂಬಡಿಕೆಯಲ್ಲಿ ನೀವು ಸ್ಥಾಪಿಸಲ್ಪಡುವ ಹಾಗೆ ನಿನಗೆ ಬೇಕಾದಂತ ಅಧಿಕಾರ ಸಮೃದ್ಧಿಯನ್ನ ನಾನೇ ನಿನಗೆ ಕೊಡ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. ಏಳಿಗೆ ಆಗಲೇಬೇಕು. तेरा समृद्धि तू बढ़ना ही है. You have to prosper. ನಿಮಗೆ ಏಳಿಗೆ ಆಗಲೇಬೇಕು. Why? ಯಾಕೆ? Not because God wants to bless us even when we are wrong. ನಾವು ತಪ್ಪಾಗಿರುವಾಗಲೂ ಕೂಡ ಕರ್ತನು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ಬಯಸ್ತಾನೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅಲ್ಲ, ಎಂದಿಗೂ ಅಲ್ಲ. But because ಅದೇ ಯಾಕಂದ್ರೆ it is the part of that blessing, it is a part of that covenant. ಆ ಒಂದು ಒಡಂಬಡಿಕೆಯ ಭಾಗವಾಗಿ ಆ ಒಂದು ಆಶೀರ್ವಾದದ ಭಾಗವಾಗಿ ಇದೆಲ್ಲ ಇದೆ. ಆಗ್ಲೇಬೇಕು. ನಾವು ಆಗ್ಲೇಬೇಕು. Are you with me? ನಮ್ಮೊಟ್ಟಿಗೆ ಇದ್ದೀರಾ? ಅಯ್ಯೋ ಪಾಸ್ಟ್ರೇ, ಅಯ್ಯೋ ಪಾಸ್ಟರ್, ಎಂತ ಒಳ್ಳೆ ಸುದ್ದಿ. कितना अच्छा भली बात बोल रहे हो. ತುಂಬಾ ದಿನದಿಂದ ನನಗೆ ಲಾಸ್ ಆಗ್ತಾ ಇದೆ. बहुत दिनों से मुझे लॉस हो रहा था. ಈಗ ನಾನು ಕರ್ತನಲ್ಲಿ ಪ್ರಾರ್ಥಿಸ್ತೀನಿ. अभी मेरे मसीह में मैं प्रार्थना करूंगा. ನನಗೆ ಆ ಒಡಂಬಡಿಕೆಯಲ್ಲಿ ಬಿಡುಗಡೆ ಬೇಕು. मुझे उस कवनेंट में मुझे वो छुटकारा चाहिए. ನನಗೆ ಆ ಒಡಂಬಡಿಕೆಯಲ್ಲಿ ಅಭಿವೃದ್ಧಿ ಬೇಕು. उस कवनेंट में मुझे समृद्धि चाहिए. ಯಾಕೆ? ಎಲ್ಲಿ ಬಂಗಾರ ಇದೆ ಅಲ್ಲಿ ಹೋಗದೆ ಇರ್ತೀವಾ? किस लिए हम उस सोना जहाँ है हम लोग जाएंगे. ಎಲ್ಲಿ ಬಂಗಾರ ಇದೆ ಅಂತ ಗೊತ್ತಾದ ಮೇಲೆ ಹೋಗದೆ ಇರ್ತೀವಾ? मैंने क्या कहा था, जहाँ कहाँ पे सोना है वो हमें पता चलने के बाद हम वहाँ पे नहीं जाएंगे क्या? Will we not go? ನಾವಲ್ಲಿ ಹೋಗೋದಿಲ್ವೇನ್ರಿ? Where is your covenant? ನಿಮ್ಮ ಒಡಂಬಡಿಕೆ ಹಾಗಿದ್ರೆ ಎಲ್ಲಿದೆ? Your covenant with Jesus. ನಿಮ್ಮ ಒಡಂಬಡಿಕೆ ಯೇಸುವಿನೊಟ್ಟಿಗೆ ರೀ. And what is a part of the covenant? ಮತ್ತು ಆ ಒಂದು ಒಡಂಬಡಿಕೆಯ ಭಾಗ ಏನು? I prophesied over your life in the authority of Jesus Christ this morning. ಈ ಬೆಳಗಿನ ಜಾವದಲ್ಲಿ ಕ್ರಿಸ್ತೇಸುವಿನಲ್ಲಿ ಕೊಡಲ್ಪಟ್ಟಂತ ಅಧಿಕಾರದ ಮೇರೆಗೆ ನಿಮ್ಮ ಮೇಲೆ ನಾನು ಪ್ರವಾದಿಸ್ತೇನೆ. May you prosper in everything that you do in Jesus name. The more you walk in this covenant, may the Lord prosper you all the more in Jesus name. ಎಷ್ಟು ಹೆಚ್ಚಾಗಿ ನೀವು ಈ ಒಡಂಬಡಿಕೆಯಲ್ಲಿ ಒಪ್ಪಿಸಿಕೊಂಡು ನೀವು ಜೀವಿಸ್ತೀರೋ ಅಷ್ಟೇ ಕರ್ತನು ಹೆಚ್ಚಾಗಿ ನಿಮ್ಮನ್ನು ಆಶೀರ್ವದಿಸಲಿ ಯೇಸುವಿನ ನಾಮದಲ್ಲಿ. What is the covenant? ಆ ಒಡಂಬಡಿಕೆ ಏನಾಗಿದೆ? It is not one side. ಅದು ಒಂದು ಭಾಗವಾಗಿ It is from the both sides. ಅದು ಎರಡೂ ಕಡೆಯಿಂದ ಇರುವಂತದ್ದು. If he says I will bless you, ಒಂದ್ ವೇಳೆ ಆತನು ನಿಮಗೆ ಹೇಳುವುದಾದ್ರೆ ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ, you will say I will walk with you. ನೀವು ಹೇಳಬೇಕು ನಾನು ನಿನ್ನೊಟ್ಟಿಗೆ ನಡೀತೇನೆ ಸ್ವಾಮಿ. Because the more you will walk with him, ಯಾಕಂದ್ರೆ ಎಷ್ಟು ಹೆಚ್ಚಾಗಿ ನೀವು ಕರ್ತನೊಟ್ಟಿಗೆ ನಡೀತೀರೋ the more you will prosper in him. ಅಷ್ಟೇ ಹೆಚ್ಚಾಗಿ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವದಿಸಲ್ಪಡ್ತೀರಾ, ಸಮೃದ್ಧಿ ಹೊಂದ್ತೀರಾ. Take this statement rightly. ಈ ಒಂದು ಸ್ಟೇಟ್ಮೆಂಟ್ ಅನ್ನು ಸರಿಯಾಗಿ ನೀವು I said the more you walk with him,
ನಾನು ಹೇಳಿದೆ ನೀವು ಎಷ್ಟು ಹೆಚ್ಚಾಗಿ ಕರ್ತನೊಟ್ಟಿಗೆ ನೀವು ನಡೀತೀರೋ, the more you will prosper. I did not say the more you will become rich. I said the more you will prosper. ನೀವು ಅಷ್ಟೇ ಐಶ್ವರ್ಯವಂತರಾಗ್ತೀರಾ ಅಂತ ನಾನು ಹೇಳ್ತಾ ಇಲ್ಲ, ನೀವು ಅಷ್ಟೇ ಸಮೃದ್ಧಿಯಾಗಿ. You know what is prosperity? ಸಮೃದ್ಧಿ ಎಂಬುದಾಗಿ ಹೇಳುವುದಾಗಿದೆ. The more you will become healthy, ಅಷ್ಟೇ ನೀವು ಆರೋಗ್ಯವಂತರಾಗಿರ್ತೀರಾ. the more you will be joyful, ನೀವು ಅಷ್ಟೇ ಸಂತೋಷವಾಗಿರ್ತೀರಾ. the more your job will be blessed, ಅಷ್ಟೇ ಹೆಚ್ಚಾಗಿ ನಿಮ್ಮ ಕೈ ಕೆಲಸ the ಆಶ್ವಾಸಲ್ಪಡುತ್ತದೆ. more your income will be blessed, ಅಷ್ಟೇ ನಿಮ್ಮ ಆದಾಯವು ಆಶ್ವಾಸಲ್ಪಡುತ್ತದೆ. the more your relationships will be blessed. ಅಷ್ಟೇ ನಿಮ್ಮ ಸಂಬಂಧಗಳು ಆಶ್ವಾಸಲ್ಪಡುತ್ತವೆ. Every area of your life will improve and increase. ನಿಮ್ಮ ಜೀವಿತದ ಪ್ರತಿಯೊಂದು ಹಂತವು ಪ್ರತಿಯೊಂದು ಭಾಗವು ಬೆಳೆದು ಅದು ಸಮೃದ್ಧಿ ಆಗ್ತದೆ. Book of 1 Corinthians chapter 4 verse 7. ಮೊದಲನೇ ಕೊರಿಂಥ ಪುಸ್ತಕ ಅದರ 4ನೇ ಅಧ್ಯಾಯ 7ನೇ ವಚನ. ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು? ದೇವರಿಂದ ಹೊಂದದಿರುವಂತದ್ದು ನಿನ್ನಲ್ಲಿ ಒಂದಾದರೂ ಉಂಟೋ? ತಡೀರಿ, ಏನಂತೆ? ದೇವರಿಂದ ಹೊಂದಿಕೊಳ್ಳಲಾರದ್ದು ಒಂದಾದರೂ ನಿನ್ನಲ್ಲಿ ಉಂಟು ಅಂದ್ರೆ ನೀನು ನೀನಾಗಿ ಏನು ಗಳಿಸ್ಲಿಲ್ಲ. ಏನಂತ ಹೇಳ್ತಾ ಇದ್ದಾನೆ ಅಪೊಸ್ತಲನಾದ ಪೌಲನು? ದೇವರಿಂದ ಹೊಂದದೇ ಇರುವಂತದ್ದು. ಅರ್ಥ ಆಗ್ತಾ ಇದೆಯಾ? अब समझ पा रहे हैं? ದೇವರಿಂದ ಹೊಂದದೇ ಇರುವಂತದ್ದು ಏನಾದ್ರೂ ನಿನ್ನಲ್ಲಿದೆಯಾ? परमेश्वर से मैंने पाया नहीं है इस तरह कहने का कुछ भी. Do you have anything that you have not received from God? ನಿಮ್ಮಲ್ಲಿ ಇಂಥದ್ದು ಏನಾದ್ರೂ ಇದೆಯೋ ಕರ್ತನಿಂದ ಹೊಂದದೇ ಇರುವಂತದ್ದು? ತಾಯಿ ಹೇಳ್ತಾಳೆ, माँ कहती है ನನ್ನ ಮಗ ದೇವರಿದ್ದಂಗ್ರಿ, मेरा बेटा भगवान की तरह है. ನೀನ್ ಗಳಿಸ್ಕೊಂಡ? उस तरह आपने उसको किया क्या? ಕೊಟ್ಟಿರೋರು ಯಾರು? उसको किसने दिया? परमेश्वर ने. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ದೇವರಿಂದ ಪಡೆಯದೇ ಇರುವುದು ಏನಾದ್ರೂ ನಿಮ್ಮಲ್ಲಿ ಉಂಟಾ? यहाँ पे प्रेषित पौल इस तरह कह रहा है, परमेश्वर से मैंने पाया नहीं है इस तरह कुछ भी चीज है क्या? ಹೊಂದಿದ ಮೇಲೆ ಹೊಂದದವನಂತೆ ನೀನು ಯಾಕೆ ಹಿಗ್ಗಿಕೊಳ್ಳುತ್ತಿ? ಹೊಂದದವನಂತೆ ಯಾಕೆ ಹೀಗಿಕೊಳ್ತೀನಿ, ನಂದು ಅಂತ ಯಾಕೆ ಹೀಗಿಕೊಳ್ತಿ ಅಂತ ಹೇಳ್ತಾನೆ. ಯಾಕಂದ್ರೆ ಪ್ರತಿಯೊಂದು that means ಇದರ ಅರ್ಥ it is the gift of God. ಅದು ಕರ್ತನಿಂದ ನಮಗೆ ಕೊಡಲ್ಪಟ್ಟಂತ ಉಡುಗೊರೆ ಆಗಿದೆ. Why I can possess, I have the right to possess wealth? ಯಾಕೆ ನಾನು ಆಸ್ತಿಯನ್ನು ಹೊಂದಿಕೊಳ್ಳುವಂತ ಅಧಿಕಾರ ನನಗಿದೆ ಗೊತ್ತಾ? Because God has given it as a gift to me in his covenant. ಯಾಕಂದ್ರೆ ಈ ಒಂದು ದೇವರು ತನ್ನ ಒಡಂಬಡಿಕೆಯಲ್ಲಿ ಅದನ್ನ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. How do you get gift? ನೀವು ಉಡುಗೊರೆಗಳನ್ನು ಹೇಗೆ ಹೊಂದ್ಕೊಳ್ತೀರಾ? From whom do you get gift? ಯಾರಿಂದ ನೀವು ಉಡುಗೊರೆಯನ್ನು ಹೊಂದ್ಕೊಳ್ತೀರಾ? You, the more dearest, the best gift. ಯಾರು ನಿಮಗೆ ಅತಿ ಹತ್ತಿರವಾಗಿರ್ತಾರೋ ಪ್ರಿಯರಾಗಿರ್ತಾರೋ ಅವರಿಂದ ಒಳ್ಳೆ ಉಡುಗೊರೆಗಳನ್ನು ಹೊಂದ್ಕೊಳ್ತೀರಾ. You are the bride of Christ. ಕ್ರಿಸ್ತನ ಮೊದಲಗಿತ್ತಿ ನೀವಾಗಿದ್ದೀರಾ. Live in the covenant of bride. ಆ ಒಂದು ಮೊದಲಗಿತ್ತಿಯ ಒಡಂಬಡಿಕೆಯಲ್ಲಿ ಜೀವಿಸ್ರಿ. Be faithful. ನಂಬಿಗಸ್ತರಾಗಿರ್ರಿ. Because he has given it a gift to you. ಯಾಕಂದ್ರೆ ಆತನು ಆ ಉಡುಗೊರೆಯಾಗಿ ನಿಮಗೆ ಕೊಟ್ಟಿದ್ದಾನೆ. Why I can have the money? ಯಾಕೆ ಹಾಗಿದ್ರೆ ನನ್ನಲ್ಲಿ ಹಣ ಇರಬೇಕು? Why I can have wealth? ಯಾಕೆ ನನಗೆ ಆಸ್ತಿ ಇರಬೇಕು? Because it is the work of cross. ಯಾಕಂದ್ರೆ ಅದು ಆ ಶಿಲುಬೆಯ ಕಾರ್ಯವಾಗಿದೆ. ನಮ್ಮಲ್ಲಿ ಒಬ್ಬರಾದರೂ ಬಡವರಿರಬಾರದೆಂಬುದಾಗಿ ಹೇಳಿ ಆತನು ನಮಗೋಸ್ಕರ ಬಡವನಾದನೆಂಬುದಾಗಿ ಓದ್ಕೊಳ್ತಾರೆ. हमारे में कोई भी हम लोग गरीब न रहे इसके लिए वो गरीब बन के पैदा हुआ. Because he spent all his riches for us. ಯಾಕಂದ್ರೆ ಆತನು ತನ್ನ ಎಲ್ಲಾ ಐಶ್ವರ್ಯವನ್ನು ನಮಗೋಸ್ಕರ ಆತನು ಕೊಟ್ಟನು. Hallelujah. Hallelujah. I believe you are receiving. ನಾನು ನಂಬ್ತೇನೆ ನೀವು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. Will you not go where gold is found? ಹಾಗಿರುವುದಾದರೆ ಆ ಬಂಗಾರ ಎಲ್ಲಿ ಸಿಗುತ್ತೆ ಅಲ್ಲಿ ನೀವು ಹೋಗುವುದಿಲ್ವೋ? You know where is gold? ಆ ಬಂಗಾರ ಎಲ್ಲಿದೆ ರೀ? It is in this small book. ಅದು ಈ ಚಿಕ್ಕ ಒಂದು ಪುಸ್ತಕದಲ್ಲಿ ಹೊತ್ತಿಕೆಯಲ್ಲಿದೆ. In every line that it says. ಇದರಲ್ಲಿ ಹೇಳುವಂತ ಪ್ರತಿಯೊಂದು ಒಂದು ಲೈನ್ ಅಲ್ಲಿ. And when you obey it. ಮತ್ತು ಅದಕ್ಕೆ ನೀವು ವಿಧೇಯರಾಗುವಾಗ. He says all that you have. ಆತನು ಹೇಳ್ತಾನೆ ನನ್ನಲ್ಲಿರುವಂತದ್ದೆಲ್ಲವೂ I will give it to you. ಅದನ್ನ ನಾನು ನಿಮಗೆ ಕೊಡ್ತೇನೆ. God never loved your money, he loved you. ದೇವರು ನಿಮ್ಮ ಹಣವನ್ನು ಪ್ರೀತಿಸಲಿಲ್ಲ ರೀ, ಆದರೆ ನಿಮ್ಮನ್ನು ಪ್ರೀತಿಸಿದ. Amen. Amen. Let us also not love him for money but love him for life. ಅದಕ್ಕೋಸ್ಕರ ಆತನನ್ನ ಹಣಕ್ಕೋಸ್ಕರ ಆತನನ್ನ ಪ್ರೀತಿಸುವುದು ಬೇಡ, ಆತನು ಜೀವ ಕೊಟ್ಟಿದ್ದಕ್ಕಾಗಿ ಆತನನ್ನ ಪ್ರೀತಿಸಿ ಕೊಡೋಣ. Amen. Amen. 1 Timothy chapter 6 verse 17. ಮೊದಲನೇ ತಿಮೋಥಿ 6ನೇ ಅಧ್ಯಾಯ 17ನೇ ವಚನ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ ಆಶೆ ಇಡದೆ ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ
ಅನುಭವಕ್ಕೋಸ್ಕರ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ. ಇಲ್ಲಿ ನೋಡಿ, ಐಸ್ ಕ್ರೀಮ್ ಯಾರು ಅನುಭವಿಸ್ತಾರೆ? यहाँ पे देखिए आइसक्रीम कौन कौन खाते हैं? ಫ್ರಿಜ್ ಅನುಭವಿಸ್ತದ? फ्रिज वो खाता है क्या? ಐಸ್ ಕ್ರೀಮ್ ತಗೊಳ್ಳಿಕ್ಕೆ ಹೋಗ್ತೀವಿ, हम आइसक्रीम खरीदने के लिए जाते ಯಾವಾಗಾದ್ರೂ हैं. ಕೇಳ್ತೀವಿ ಎಷ್ಟು ತಾಸಿನಿಂದ ಫ್ರಿಜ್ ಅಲ್ಲಿ ಇದೆ? उनको कभी हम इस तरह पूछते हैं क्या कितने घंटों से वो फ्रिज में ಅವ್ರು है? ಹೇಳ್ತಾರೆ 4 ತಾಸಿನಿಂದ. वो कह सकते हैं 4 घंटों से है. ಬೇಡ ಬಿಡಿ, ಅರ್ಧ ಗಂಟೆ ಮುಂಚೆ ಇಟ್ಟಿರೋದು ಕೊಡ್ರಿ. हम इस तरह कहते हैं क्या आधे घंटा वो नहीं चाहिए, आधे घंटा पहले रखा हुआ ಅವ್ನು आइसक्रीम ಕೇಳ್ತಾನೆ, दे. ಯಾಕೆ ಸರ್? वो दुकान वाला पूछता है क्यों इस तरह? 4 ಗಂಟೆಯಿಂದ ಈ ಫ್ರಿಜ್ ಐಸ್ ಕ್ರೀಮ್ ಎಷ್ಟು ಸ್ವಾದ ತಿಂದ್ಬಿಟ್ಟಿದೆ ಯಾರಿಗ ಗೊತ್ತು, ಸ್ವಾದ ಕಡಿಮೆ ಆಗಿರ್ತದೆ, ಈಗ ಇಟ್ಟಿರೋದನ್ನ ಕೊಡ್ರಿ. हम इस तरह कहते हैं क्या 4 आगता? घंटों से वो फ्रिज में आइसक्रीम रखा है, वो कितना फ्रिज में उसका सभी स्वाद लिया रहेगा, आगता? आधे घंटे ಇಲ್ಲ. पहले रखा हुआ वो दीजिए. ಬೈಬಲ್ ಹೇಳ್ತಾ ಇದೆ, लेकिन यहाँ पे बाइबल कहता ಹೌದಮ್ಮ? है ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕು. ಎಷ್ಟು ಜನರಿಗೆ ಅರ್ಥ ಆಗ್ತದೆ? कितने ದುಡ್ಡಿದೆ, पैसा है, ಅದನ್ನ ಅನುಭವಿಸ್ತೀವಿ, उसका अनुभव हम करते हैं, ಆದ್ರೆ ನಿರೀಕ್ಷೆ ಅದಲ್ಲ. लेकिन हमारा निरीक्षा वह नहीं ಯಾವಾಗ है. ಕೈ ಬಿಟ್ಟು ಹೋಗ್ತದೋ ಗೊತ್ತಿಲ್ಲ. पैसा कभी हाथ छोड़ के जाएगा मालूम नहीं है. ಆಮೇನ್. ಆದ್ರೆ लेकिन ಅದೇ ವೇಳೆಗೆ उसी समय ನಮ್ಮ ಅನುಭೋಗ, ನನ್ನ ಮನೆಯನ್ನ मेरे घर को ನಾನು ಅನುಭವಿಸ್ತೀನಿ. ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ? आपको ये समझ पा रहे हैं? ಬೈಬಲ್ ಹೇಳ್ತಾ ಇದೆ, यहाँ पे बाइबल कहता है ನಮ್ಮ, ಯಾರಾದ್ರೂ ಹೇಳ್ರಿ, ನಮ್ಮ हमारा ಅನುಭೋಗಕ್ಕಾಗಿ, हमारे अनुभव के लिए, ಎಲ್ಲಾ ವಿಷಯಗಳನ್ನ हमारे लिए सारी चीजों को ದಯಪಾಲಿಸುವ ದೇವರು, देने वाला उस मसीह को. ನಾನು ಪಾಪವನ್ನು ದಯಪಾಲಿಸ್ತೇನೆ ಅಂತ ಹೇಳ್ತಲ್ಲ, ನಿನ್ನ ಬುದ್ಧಿಯನ್ನ ವಕ್ರವಾಗಿಸ್ಕೊಳ್ಬೇಡ, ನೇರವಾಗಿಡು. आपके सोच को आप सही कर ले. यहाँ पे पाप के बारे में नहीं कह रहा हूँ, ಅಲ್ಲ, उसके बारे में नहीं. ಆಮೇನ್ आमेन ಆಮೇನ್ आमेन. ಅಂದ್ಮೇಲೆ इसलिए ದೇವರು परमेश्वर ನಮಗೆ ಎಲ್ಲಾ ವಿಷಯಗಳನ್ನು ಕೊಡ್ಲಿಕ್ಕೆ ಇಚ್ಛೆ ಉಳ್ಳವನಾಗಿದ್ದಾನೆ ಅಂದಾಗಲ್ವಾ? इसका मतलब यह होता है ना, परमेश्वर हमें सारी चीजों को देने का मन रखता है. ಅದಕ್ಕೆ इसलिए ನನ್ನ ದೇವರಿಗೆ मेरा परमेश्वर ನನಗೆ जो है, ಎಲ್ಲಾ ವಿಷಯಗಳನ್ನ ನನ್ನ ಅನುಭವಕ್ಕೋಸ್ಕರ ಕೊಡ್ಲಿಕ್ಕೆ ಇಚ್ಛೆ ಇರುವುದರ ನಿಮಿತ್ತವಾಗಿ ನನಗೆ ಭೂಮಿಯ ಮೇಲೆ ಸಮೃದ್ಧಿಯನ್ನ ಪಡೆದುಕೊಳ್ಳುವಂತ ಅಧಿಕಾರ, ಅರ್ಹತೆ, ಯೋಗ್ಯತೆ ಕ್ರಿಸ್ತೇಸುವಿನ ಮೂಲಕ ದೊರೆತಿದೆ. मेरे मसीह मुझे सारा कुछ देने का मन रखता है, इसलिए इस धरती पर मुझे हर कोई उस आशीष में जीने का अधिकार मुझे है. ಎಷ್ಟು ಜನರಿಗೆ ಅರ್ಥ ಆಯ್ತು ಇವತ್ತಿನ ಸಂದೇಶ? कितने लोग समझ पाए? ಆಮೇನ್. आमेन. ಇದಕ್ಕೆ ಏನು ಕೂಡಿಸ್ಬೇಡ್ರಿ, इसको और कुछ बातें न जोड़े. ಇನ್ನು 3-4 ವಾರ ಹೋಗುತ್ತೆ, लेकिन क्योंकि और 2-3 हफ्ता में इसी बारे में बात करने वाला ಸಮೃದ್ಧಿಯಾಗಿ हूं. ಅದನ್ನ ಅರ್ಥಕೊಳ್ಳೋಣ. इसके बारे में ठीक तरह से हम लोग समझ ಅಷ್ಟರಲ್ಲಿನೇ लेंगे. ಯಾವುದೇ ಕನ್ಕ್ಲೂಷನ್ ಗೆ ಬರಬೇಡ್ರಿ ದಯವಿಟ್ಟು. थोड़ा ही सुन के उसको एक कंक्लूजन न दे. ಆಮೆನ್ आमेन. ಆಮೆನ್. ಮಹಿಮೆ ನಿಮಗೆ ನನ್ನ ಕರಗಳೆತ್ತಿಂದು ನಿನ್ನನ್ನೇ ಆರಾಧಿಪೆ, ಸ್ತುತಿಗೆ ಯೋಗ್ಯನೇ. ಮಹಿಮೆ ನಿಮಗೆ ನನ್ನ ಕರಗಳೆತ್ತಿಂದು ನಿನ್ನನ್ನೇ ಆರಾಧಿಪೆ. ನಿವುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನಿವುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಸಹೋದರ ಸಹೋದರಿ, ನಿಮ್ಮ ಕರಗಳನ್ನೆತ್ತಿ ನಮ್ಮ ಜೊತೆಗೆ ಕರ್ತನನ್ನು ಆರಾಧಿಸ್ತೀಯ, ನಿನ್ನ ಮನೆಗಳಲ್ಲಿಯೇ ಆತನನ್ನು ಆರಾಧಿಸು. ಸ್ತುತಿಗೆ ಯೋಗ್ಯನೇ, ಮಹಿಮೆ ನಿನಗೆ. ನನ್ನ ಕರಗಳೆತ್ತಿಂದು ನಿನ್ನನ್ನೇ ಆರಾಧಿಸೆ, ಸ್ತುತಿಗೆ ಯೋಗ್ಯನೇ.
ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಓ